ಎಫ್ಡಿಎ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪೇಪರ್ ಲೀಕ್ ನಲ್ಲಿ ಟ್ಯಾಕ್ಸ್ ಆಫೀಸರ್ ಪಾಲ್ಗೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಚಂದ್ರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕೋರಮಂಗಲದ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಪಡೆದು ಸೇಲ್ ಮಾಡಿದ್ದಾರೆ ಚಂದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಾಳೆ ಎಕ್ಸಾಮ್ ನಡಿಬೇಕಾಗಿತ್ತು, ಆದ್ರೆ ಪೇಪರ್ ಲೀಕ್ ಆದಂತ ಹಿನ್ನೆಲೆಯಲ್ಲಿ ಈಗ ಪೋಸ್ಟ್ಪೋನ್ ಆಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರುವಂತ ಚಂದ್ರು ಕೈವಾಡ ಇದರಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ. ಮೊದಲ ಹಂತದ ವ್ಯಕ್ತಿಯಿಂದ ಪಡೆದು ಬೇರೆ ಜಿಲ್ಲೆಗಳ ವ್ಯಕ್ತಿಗಳಿಗೆ ಇವರು ಮಾರಾಟ ಮಾಡಿದ್ದಾರೆ. ಎರಡನೇ ಹಂತದ ಡೀಲರ್ ಆಗಿದ್ದಿದ್ದೇ ಈ ಇನ್ಸ್ಪೆಕ್ಟರ್ ಚಂದ್ರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರು, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಎಕ್ಸಾಮ್ ಬರೆಯೋದಕ್ಕೆ ಅಭ್ಯರ್ಥಿಗಳು ಬಂದಿದ್ರು. ಈಗ ಪೇಪರ್ ಪಡೆಯೋದಕ್ಕೆ 5 ಜನರನ್ನ ಏನು ಇಲ್ಲಿ ತನಕ ಬಂಧನ ಮಾಡಲಾಗಿದೆ. ಸೊ ಇವರೆಲ್ಲ ಬಂದಿದ್ರು, ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆ ಪೇಪರ್ ಅನ್ನ ತಗೊಂಡು ರೆಡಿ ಆಗಿದ್ರು ತಮ್ಮ ಕೆಲಸ ಮಾಡೋದಕ್ಕೆ. ಆದ್ರೆ ಯಾವಾಗ ಸಿಸಿಬಿ ಅಧಿಕಾರಿಗಳಿಗೆ ಈ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು, ತಕ್ಷಣಕ್ಕೆ ಅಲರ್ಟ್ ಆಗ್ತಾರೆ. ಈಗ ಬಂಧಿಸಿದ್ದಾರೆ 5 ಜನರನ್ನ. ಜೊತೆಗೆ ಎಕ್ಸಾಮ್ ಕೂಡ ಈಗ ಪೋಸ್ಟ್ಪೋನ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಹಂತ ಹಂತವಾಗಿ ಇವರೊಂದು ಟೀಮ್ ಗಳನ್ನ ಮಾಡ್ಕೊಂಡಿರ್ತಾರೆ, ಜಾಲವನ್ನ ರೂಪಿಸ್ಕೊಂಡಿರ್ತಾರೆ. ಮೊದಲ ಹಂತದಲ್ಲಿ ಪೇಪರ್ ಪಡೆದ ಮೇಲೆ ಎರಡನೇ ಹಂತದಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಮೂರನೇ ಹಂತದಲ್ಲಿ ಹೆಂಗ್ ಇದನ್ನ ತಲುಪಿಸ್ಬೇಕು ಅಭ್ಯರ್ಥಿಗಳಿಗೆ ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ಪ್ರಕಾರವಾಗಿ ಇವರು ತಮ್ಮ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಸಿಸಿಬಿ ಅಧಿಕಾರಿಗಳು ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇಲ್ಲಿ ಯಾವ ತರ ಡೀಲ್ ನಡೀತಾ ಇತ್ತು ಅಂದ್ರೆ, ಪೇಪರ್ ಪಡೆಯೋದಕ್ಕೆ 5 ಜನ ಬಂದಿರ್ತಾರೆ. ಅವ್ರ ಬಂಧನ ಈಗ ಆಲ್ರೆಡಿ ಆಗಿದೆ. ಒಂದು ಪತ್ರಿಕೆಗೆ 10 ಲಕ್ಷ ನಿಗದಿ ಮಾಡಿದ್ರಂತೆ. 10 ಲಕ್ಷ ಪಡ್ಕೊಂಡು ಪೇಪರ್ ಸೇಲ್ಗೆ ಇಲ್ಲಿ ಡೀಲ್ ಅನ್ನ ಮಾಡ್ಕೊಂಡಿದ್ದಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲೊಂದು ದೊಡ್ಡ ಜಾಲ ಇದೆ ಅನ್ನೋದು ಗೊತ್ತಾಗಿದೆ. ಬಟ್ ಒಂದು ಪೇಪರ್ಗೆ 10 ಲಕ್ಷ ಪಡಿತಾ ಇದ್ರು, ಒಂದು ದೊಡ್ಡ ಮಟ್ಟದಲ್ಲೇ ಡೀಲ್ ಆಗಿದೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಈ ಚಂದ್ರು ಯಾರು, ಯಾವ ತರ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡಿದ್ದಂತೆ? ಶರ್ಮಿತಾ, ಏನು ನಾಳೆ ನಡಿಬೇಕಾಗಿದ್ದಂತ ಒಂದು ಎಫ್ಡಿಎ ಪರೀಕ್ಷೆ ಇದು. ಕೆಪಿಎಸ್ ಇಂದ ಈ ಒಂದು ಪರೀಕ್ಷೆಗೆ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಬಗ್ಗೆ ಒಂದು ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಇವತ್ತು ದಾಳಿ ಮಾಡಿದ್ದಾರೆ. ಈ ವೇಳೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಓರ್ವ ಇನ್ಸ್ಪೆಕ್ಟರ್ ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ಚಂದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದ್ದು. ಆತ ಒಂದು ವಿಜಿಲೆನ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ಈ ಒಂದು ಡೀಲರ್ ಆಗಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡೋದ್ರಲ್ಲೂ ಸಹ ಆತ ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿರುವಂತದ್ದು. ಈತ ಸುಮಾರು ಹಲವಾರು ಜಿಲ್ಲೆಗಳಿಂದ ಅಭ್ಯರ್ಥಿಗಳನ್ನ ಕರೆಸ್ಕೊಂಡು ಅವರಿಗೆ 10 ಲಕ್ಷ ರೂಪಾಯಿದಂತೆ ಪತ್ರಿಕೆಗಳನ್ನ ಮಾರಾಟ ಮಾಡ್ತಿದ್ದ ಅಂತ ಹೇಳಿ ಈಗ ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಶರ್ಮಿತಾ, ಅಂದ್ರೆ ಇವಾಗ ಇಲ್ಲಿ ತನಕ ಸೋಫಾರ್ ಎಷ್ಟು ಜನರನ್ನ ಬಂಧಿಸಿದ್ದಾರೆ, ಎಷ್ಟು ರೂಪಾಯಿ ನಗದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಎಲ್ಲೆಲ್ಲ ಇವ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಶರ್ಮಿತಾ, ಈಗಾಗಲೇ ಸುಮಾರು 6 ಜನರನ್ನ ಸಿಸಿಬಿ ಪೊಲೀಸರು ಬಂದಿರುವಂತದ್ದು. ಅದರಲ್ಲಿ ರಾಜಪ್ಪ ಮತ್ತೆ ಚಂದ್ರು ಪ್ರಮುಖವಾಗಿ ಇರುವಂತಹ ಆರೋಪಿಗಳು. ಇನ್ನು ಉಳಿದಂತೆ ಅಭ್ಯರ್ಥಿಗಳನ್ನ 4 ಜನರನ್ನ ಒಂದು ಅರೆಸ್ಟ್ ಮಾಡಿದ್ದಾರೆ. ಸುಮಾರು 24 ಲಕ್ಷ ರೂಪಾಯಿ ನಗದು ಹಣವನ್ನ ಪೊಲೀಸರು ಇವರಿಂದ ಜಪ್ತಿ ಮಾಡಿದ್ದು. 3 ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಏನು ಇವರು ಉಲ್ಲಾಳ ಬಳಿ ಇರುವಂತಹ ಒಂದು ಕಟ್ಟಡದಲ್ಲಿ ಈ ಒಂದು ಡೀಲ್ ಮಾಡ್ಬೇಕಾದ್ರೆ ಪೊಲೀಸರು ರೈಡ್ ಮಾಡಿರುವಂತದ್ದು. ಈಗಾಗಲೇ ಅಲ್ಲಿ ಸಹ ಇನ್ನು ಪರಿಶೀಲನೆ ಮಾಡಿ ಒಂದು ತನಿಖೆಯನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಒಂದು ಸಾಕಷ್ಟು ಜನ ಇನ್ವಾಲ್ವ್ಮೆಂಟ್ ಆಗಿರೋ ಬಗ್ಗೆ ಒಂದು ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದ್ದು, ಅವರ ಒಂದು ಸಿಡಿಆರ್ಗಳನ್ನು ಸಹ ಒಂದು ಪರಿಶೀಲನೆ ಮಾಡಿ ಯಾರ್ಯಾರು ಇವರ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತೆ ಯಾರ್ಯಾರ ಜೊತೆ ನಂಟನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಈಗ ಜೋರಾಗಿ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್. ಅಂದ್ರೆ ಈಗ ಈ ಬುಡಾನ ಹುಡುಕ್ಬೇಕಾಗುತ್ತೆ ಫಸ್ಟ್. ಇದು ಎಲ್ಲಿಂದ ಲೀಕ್ ಆಯ್ತು, ಹೆಂಗ್ ಹೊರಗಡೆ ಬಂತು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನಾದ್ರು ಈಗ ಇನ್ವೆಸ್ಟಿಗೇಷನ್ ಆಗಿದೆಯಾ, ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗಿದ್ಯಾ? ಶರ್ಮಿತಾ, ಈಗಾಗಲೇ ಚಂದ್ರು ಒಂದು 2ನೇ ಹಂತದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಸಿಸಿಬಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಇವರಿಗೆ ಪೇಪರ್ ಕೊಟ್ಟಂತ ವ್ಯಕ್ತಿ ಯಾರು, ಎಲ್ಲಿಂದ ಈತನ ಕೈಗೆ ಪೇಪರ್ ಸಿಕ್ತು ಅಂತ ಆ ಮೊದಲನೇ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಕೆಪಿಎಸ್ ಅವರು ಬಹಳ ಏನು ಗುಪ್ತವಾಗಿ ಮತ್ತೆ ಗೌಪ್ಯತೆಯಿಂದ ಕಾಪಾಡ್ಕೊಂಡು ಆ ಒಂದು ಪೇಪರ್ ನ ಪ್ರಿಂಟ್ ಮಾಡಿ ಅದನ್ನ ಪರೀಕ್ಷಾ ಕೇಂದ್ರಗಳಿಗೆ ರವಾನೆ ಮಾಡ್ತಾರೆ. ಆದ್ರೆ ಈ ನಡುವೆ ಪೇಪರ್ ಹೇಗ್ ಲೀಕ್ ಆಯ್ತು, ಇಂಥವ್ರ ಕೈಗೆ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಮೂಡಿದ್ದು. ಆ ಬಗ್ಗೆ ಆ ಮೊದಲನೇ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ಈತನಿಂದಲೇ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಒಂದು ಆತನಿಗೂ ಸಹ ಒಂದು ಬಲೆ ಬೀಸೋ ಸಾಧ್ಯತೆ ಇದೆ. ಶರ್ಮಿತಾ, ಅಂದ್ರೆ ಈಗ ಅಭ್ಯರ್ಥಿಗಳ ಕೈ ಆಲ್ರೆಡಿ ಸೇರ್ ಆಗಿತ್ತಾ, ಅಥವಾ ಅದಕ್ಕೂ ಮುಂಚೆನೆ ಈಗ ಸಿಸಿಬಿ ಅಧಿಕಾರಿಗಳು ಇದನ್ನ ಟ್ರ್ಯಾಕ್ ಮಾಡಿ ಟ್ರೇಸ್ ಔಟ್ ಮಾಡಿ ಎಲ್ಲ ಹಿಡಿದಿರೋದಾ?
ಶರ್ಮಿತಾ ನಿನ್ನೆ ಸಂಜೆ ಏನು ಚಂದ್ರು ಕೈಗೆ ಪೇಪರ್ ಕೈ ಸೇರಿರುವಂತದ್ದು ಏನು ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ನಿನ್ನೆ ಸಂಜೆನೆ ಚಂದ್ರು ಕೈಗೆ ಸೇರಿತ್ತು. ಆನಂತರ ಆತ ಬೆಳಗಾವಿ, ಅಥಣಿ ಮತ್ತೆ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಕೆಲವು ಅಭ್ಯರ್ಥಿಗಳನ್ನ ಕರೆದುಕೊಂಡು ಉಲ್ಲಾಲ ಬಳಿಯ ಒಂದು ಮನೆಯಲ್ಲಿ ಅದನ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಹ ಮುಂದಾಗಿದ್ದ. ಈ ವೇಳೆ ಒಂದು ತಲೆಗೆ 10 ಲಕ್ಷ ರೂಪಾಯಿ ಅಂತ ಒಂದು ಹಣವನ್ನು ಸಹ ನಿಗದಿ ಮಾಡಿದ್ರು ಅಂತೇಳಿ ಒಂದು ತನಿಖೆಯಿಂದ ಗೊತ್ತಾಗಿದೆ. ಅದರಿಂದ ಅವ್ರ ಕೈಗೆ ಸೇರ್ಬೇಕ ಪ್ರಶ್ನೆ ಪತ್ರಿಕೆ ಕೆಲವು ಡೀಲರ್ಗಳಿಗೆ ಸೇರೋ ಮೊದಲನೇ ಪೊಲೀಸರು ಒಂದು ದಾಳಿ ಮಾಡಿ ಅಭ್ಯರ್ಥಿಗಳ ಸಮೇತ ಈಗ ಇವರನ್ನ ಬಂಧಿಸಿರುವಂತದ್ದು. ಈಗಾಗಲೇ ಅವರನ್ನು ಸಹ ವಿಚಾರಣೆ ನಡೆಸಿದ್ದು. ಅವರು ವಾಟ್ಸ್ಆಪ್ ಮತ್ತೆ ಬೇರೆ ಬೇರೆ ಮುಖಾಂತರ ಒಂದು ಪತ್ರಿಕೆಗಳನ್ನ ಹಂಚಿ ಅಲ್ಲಿ ಅವರಿಂದ ಮತ್ತಷ್ಟು ದುಡ್ಡನ್ನ ಪಡೆಯೋದಕ್ಕೆ ಸಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಅದರಿಂದ ಇದು ಒಂದು ದೊಡ್ಡ ಜಾಲವಾಗಿ ಇವರು ಮಾಡ್ಕೊಂಡಿದ್ರು ಅಥವಾ ಬೇರೆ ಯಾವ ರೀತಿ ಒಂದು ಆಪರೇಟ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಈಗ ಪೊಲೀಸರು ಆರೋಪಿಗಳಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಅವರು ಅಂದ್ಕೊಂಡಂತೆ ಕೋಟಿ ಚಿನ್ನಕ್ಕೆ ಕನ್ನ ಹಾಕಿದ್ರು. ಪೊಲೀಸರ ಕಣ್ತಪ್ಪಿಸಿ ಗಡಿ ಕೂಡ ದಾಟಿ ಶರವೇಗದಲ್ಲಿ ಸಾಗ್ತಾ ಇದ್ರು. ಆದ್ರೆ ಖದೀಮರು ಬಿಟ್ಟು ಹೋಗಿದ್ದ ಸಣ್ಣ ಕ್ಲೂ ಪೊಲೀಸರಿಗೆ ವರದಾನವಾಗಿತ್ತು. ಪರ್ಲ್ ಸಿಟಿಗೆ ಮುತ್ತಿಕ್ಕುವ ಮೊದಲೇ ಮಾರ್ಗ ಮಧ್ಯೆ ಖಜಾನೆ ಜೊತೆಗೆ ಖದೀಮರಿಗೂ ಕೈಕೋಳ ತೊಡಿಸುವಲ್ಲಿ ತಮಿಳುನಾಡು ಪೊಲೀಸರು ಸಕ್ಸಸ್ ಆಗಿದ್ದಾರೆ. ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆ ಹೂಸೂರು ಸಮೀಪದ ಬಾಗ್ಲೂರಿನಲ್ಲಿ ನಿನ್ನೆ ಭಯಾನಕ ದರೋಡೆ ನಡೆದಿತ್ತು. ಮುತ್ತೂಟ್ ಫೈನಾನ್ಸ್ಗೆ ನುಗ್ಗಿದ ದರೋಡೆಕೋರರ ಗ್ಯಾಂಗ್ ಫಿಲ್ಮಿ ಸ್ಟೈಲ್ನಲ್ಲಿ ಕನ್ನ ಹಾಕಿದ್ರು. ಬರೋಬ್ಬರಿ 25 ಕೆಜಿ ಚಿನ್ನ ದೋಚಿ ಸಿನಿಮೀಯ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗಿದ್ರು. ಕಳ್ಳರ ಹೆಜ್ಜೆಗಳು ಸಿಸಿ ಕ್ಯಾಮೆರಾದಲ್ಲಿ ಸೀನ್ ಟು ಸೀನ್ ರೆಕಾರ್ಡ್ ಆಗಿವೆ. ಸೈನ್ ನಂಬರ್ 1, ಹೆಲ್ಮೆಟ್ ಹಾಕೊಂಡು ಎಂಟ್ರಿ. ಅದು ನಿನ್ನೆ ಬೆಳಗ್ಗೆ 9:30ರ ಸಮಯ. ಮುತ್ತೂಟ್ ಫೈನಾನ್ಸ್ ಕಚೇರಿಗೆ ಎಂದಿನಂತೆ ಸಿಬ್ಬಂದಿ ಮತ್ತು ಗ್ರಾಹಕರು ಎಂಟ್ರಿ ಆಗಿದ್ರು. ಈ ವೇಳೆ ಹೆಲ್ಮೆಟ್ ಹಾಕೊಂಡು ಬಂದ ದರೋಡೆಕೋರರ ತಂಡ ಗನ್ ಹಿಡಿದು ಬೆದರಿಸಿ ರಾಬರಿ ಮಾಡಲು ರೆಡಿ ಆಯಿತು. ಸೀನ್ ನಂಬರ್ 2, ಹಣೆಗೆ ಗನ್ನಿಟ್ಟು ಬೆದರಿಕೆ. ಕಚೇರಿಯೊಳಗೆ ನುಗ್ಗಿದ ಲೂಟಿಕೋರರು ಸಿಬ್ಬಂದಿಯನ್ನ ಸುತ್ತುವರೆದು ಹಣೆಗೆ ಗನ್ನಿಟ್ಟು ಬೆದರಿಸಿದ್ರು. ಸೀನ್ ನಂಬರ್ 3, ಕೈಕಾಲು ಕಟ್ಟಿ ಥಳಿತ. ಹಣೆ ಮೇಲೆ ಗನ್ನಿಟ್ಟ ದಾಂಡಿಗರು ಸಿಬ್ಬಂದಿಯ ಕೈಕಾಲು ಕಟ್ಟಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ರು. ಸೀನ್ ನಂಬರ್ 4, ಬಾಯಿಗೆ ಟೇಪ್ ಸುತ್ತಿ ಬೆದರಿಕೆ. ಹಣೆ ಮೇಲೆ ಗನ್, ಕೈಕಾಲು ಲಾಕ್. ಸಿಬ್ಬಂದಿಯನ್ನ ಲಾಕ್ ಮಾಡಿಕೊಂಡ ರಾಬರಿಕೋರರು ಅವರ ಬಾಯಿಗೆ ಟೇಪ್ ಸುತ್ತಿ ರೂಮ್ನಲ್ಲಿ ಕೂಡ ಹಾಕ್ತಾರೆ. ಹೊಸರಾಡದಂತೆ ಕಿರುಚಾಡದಂತೆ ಸಿಬ್ಬಂದಿಯನ್ನ ಸೈಲೆಂಟ್ ಆಗಿರುವಂತೆ ಮಾಡಿಬಿಡ್ತಾರೆ. ಪ್ರಾಣ ಉಳಿದ್ರೆ ಸಾಕು ಅಂತ ಸಿಬ್ಬಂದಿ ಭಯದಲ್ಲೇ ಉಸಿರಾಡ್ತಿದ್ರು. ಸೀನ್ ನಂಬರ್ 5, ಲಾಕರ್ ಮುರಿದು ದರೋಡೆ. ಸಿಬ್ಬಂದಿಯನ್ನ ಲಾಕ್ ಮಾಡಿದ ಟೀಮ್ ನೆಕ್ಸ್ಟ್ ನುಗ್ಗಿದ್ದು ಲಾಕರ್ ರೂಮ್ಗೆ. ಲಾಕರ್ ಓಪನ್ ಮಾಡಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಬ್ಯಾಗ್ ತುಂಬಿಕೊಂಡ್ರು. ಲಾಕರ್ನಲ್ಲಿದ್ದ 7 ಕೋಟಿಗೂ ಅಧಿಕ ಮೌಲ್ಯದ 25 ಕೆಜಿ ಚಿನ್ನಾಭರಣ ದೋಚಿದ್ರ. ಅಲ್ಲದೆ 96,000 ನಗದು ಜೊತೆಗೆ ಮ್ಯಾನೇಜರ್ ಮೊಬೈಲ್ ಕಸ್ತು ಪರಾರಿಯಾಗಿದ್ರ. ಅತ್ತ ರಾಬರಿಕೋರರು ಜೂಟ್ ಆಗ್ತಿದ್ದಂತೆ ತಕ್ಷಣವೇ ತಮಿಳುನಾಡು ಪೊಲೀಸರು ಅಲರ್ಟ್ ಆಗಿ ಫೀಲ್ಡ್ಗಿಳಿದ್ರ. ದರೋಡೆಕೋರರು ತಾವೇ ಬುದ್ಧಿವಂತರು ಅಂದ್ಕೊಂಡಿದ್ರ. ಆದ್ರೆ ಕೃತ್ಯ ನಡೆದ 24 ಗಂಟೆಯೊಳಗೆ ಖದೀಮರು ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ಪೊಲೀಸರಿಗೆ ಆರೋಪಿಗಳ ಚಹರೆ ಮತ್ತು ಕೃತ್ಯಕ್ಕೆ ಬಳಸಿದ್ದ ಬೈಕ್ ನಂಬರ್ ಪತ್ತೆಯಾಗಿತ್ತು. ಬಳಿಕ ಮುತ್ತೂಟ್ ಫೈನಾನ್ಸ್ ಶಾಖೆ ಮ್ಯಾನೇಜರ್ ಮೊಬೈಲ್ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಆನೇಕಲ್ ಸಮೀಪದ ಭಕ್ತಿಪುರ ಗ್ರಾಮದ ಬಳಿ ಪತ್ತೆಯಾಗಿತ್ತು. ಚಿನ್ನಾಭರಣಕ್ಕೆ ಅಳವಡಿಸಿದ್ದ ಜಿಪಿಎಸ್ ಡಿವೈಸ್ ಟ್ರ್ಯಾಕ್ ವೇಳೆ ಆರೋಪಿಗಳು ಹೈದರಾಬಾದ್ನತ್ತ ಪ್ರಯಾಣಿಸುತ್ತಿರುವುದು ಗೊತ್ತಾಯಿತು. ಅಲರ್ಟ್ ಆದ ತಮಿಳುನಾಡು ಪೊಲೀಸರ ಒಂದು ತಂಡ ಮೊಬೈಲ್ ಟವರ್ ಆಧರಿಸಿ ಬೆಂಗಳೂರಿನತ್ತ ಬಂದರೆ ಮತ್ತೊಂದು ಟೀಮ್ ಹೈದರಾಬಾದ್ನತ್ತ ಹೋಗಿತ್ತು.
GPS ಲೊಕೇಶನ್ ಹಿಂಬಾಲಿಸಿ ಹೊರಟ ಪೊಲೀಸರಿಗೆ ಹೈದರಾಬಾದ್ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಕಂಟೈನರ್ ವಾಹನ ಪತ್ತೆಯಾಯಿತು. ಕಂಟೈನರ್ ಸುತ್ತುವರೆದಾಗ ಆರೋಪಿಗಳು ಕೆಡ್ಡಾಗೆ ಬಿದ್ರು. ಕದ್ದಿದ್ದ 25 ಕೆಜಿ ಚಿನ್ನಾಭರಣ, 6 ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 2 ಮಚ್ಚುಗಳನ್ನು ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ತಮಿಳುನಾಡು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ದರೋಡೆಕೋರರು ಚಾಪೆ ಕೆಳಗೆ ನುಸುಳಿದ್ರೆ ಖಾಕಿಗಳು ರಂಗೋಲಿ ಕೆಳಗೆ ನುಸುಳಿ ರಾಬರಿ ಗ್ಯಾಂಗ್ ಅನ್ನ ಅಂದರ್ ಮಾಡಿದೆ. ಅದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ತುಪ್ಪದ ಹುಡುಗಿಗೆ ಜಾಮೀನು ಸಿಕ್ಕರೂ ಜೈಲು ವಾಸ ಮಾತ್ರ ತಪ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಪಡೆದ್ರು ಹೊರ ಬರೋದಕ್ಕೆ ಆಗ್ತಾ ಇಲ್ಲ. ಈಗ ಬರ್ತೀನೋ ಆಗ ಹೊರಗಡೆ ಬರ್ತೀನಿ ಅಂತ ಕಾಯ್ತಾ ಇದ್ದ ರಾಗಿಣಿಗೆ ಸೋಮವಾರದವರೆಗೂ ಪರಪ್ಪನ ಅಗ್ರಹಾರವೇ ಗಟ್ಟಿ. ನಟಿ ರಾಗಿಣಿಗೆ ಇಂದು ಸಿಗಲಿಲ್ಲ ಬಿಡುಗಡೆ ಭಾಗ್ಯ. ಜಾಮೀನು ಸಿಕ್ಕರೂ ಹೊರ ಬರ್ತಿಲ್ಲ ತುಪ್ಪದ ಹುಡುಗಿ. ರಾಗಿಣಿ ಸ್ಯಾಂಡಲ್ವುಡ್ ಅರಗಿಣಿ, ಪಡ್ಡೆಗಳ ಪಾಲಿನ ತುಪ್ಪದ ಹುಡುಗಿ. ಪರಪ್ಪನ ಅಗ್ರಹಾರ ಸೇರಿ ಸರಿಸುಮಾರು 4 ತಿಂಗಳಾಗ್ತಾ ಬಂತು. ಆದ್ರೂ ಜೈಲು ಹಕ್ಕಿಗೆ ಬಿಡುಗಡೆ ಮಾತ್ರ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರು ಹಾಟ್ ಬ್ಯೂಟಿ ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ನಟಿ ರಾಗಿಣಿ ದ್ವಿವೇದಿಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತು. ಇನ್ನೇನು ಹೊರಗಡೆ ಬಂದೆ ಅಂತ ಕಣ್ಣರಳಿಸಿ ಕಾಯ್ತಾ ಇದ್ದ ರಾಗಿಣಿಗೆ ಮುದ್ದೆ ಮುರಿಯೋದು ಮಾತ್ರ ತಪ್ತಾ ಇಲ್ಲ. ಜಾಮೀನು ನೀಡಿ 3 ದಿನ ಆದ್ರೂ ತುಪ್ಪದ ಹುಡುಗಿ ಹೊರಗಡೆ ಬಂದಿಲ್ಲ. ಇವತ್ತು ಹೊರಗಡೆ ಬರ್ತೀನಿ, ನಾಳೆ ಹೊರಗಡೆ ಬರ್ತೀನಿ ಅಂತ ಕಾದಿದ್ದೇ ಬಂತು. ರಾಗಿಣಿಗೆ ಮಾತ್ರ ಜೈಲಿಂದ ಮುಕ್ತಿ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ನ ಜಾಮೀನು ಆದೇಶ ಪ್ರತಿ ನಿನ್ನೆ ರಾಗಿಣಿ ಪರ ವಕೀಲರ ಕೈ ಸೇರ್ತು. ಅದನ್ನಿಂದು ಸಿಟಿ ಸಿವಿಲ್ ಕೋರ್ಟ್ನ ಎನ್ಡಿಪಿಎಸ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಜಾಮೀನು ಪ್ರಕ್ರಿಯೆಗೆ ಅರ್ಜಿ ಹಾಕಿದ್ರು. ಆದರೆ ಜಾಮೀನು ನೀಡೋದಕ್ಕೆ ಎನ್ಡಿಪಿಎಸ್ ಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿದೆ. ರಾಗಿಣಿ ಜಾಮೀನಿಗೆ ವೈಯಕ್ತಿಕ 3 ಲಕ್ಷ ಬಾಂಡ್, 2 ವ್ಯಕ್ತಿಗಳ ಶ್ಯೂರಿಟಿ ಹಾಗೂ ಪ್ರತಿ 15 ದಿನಕ್ಕೊಮ್ಮೆ ತನಿಖಾಧಿಕಾರಿ ಮುಂದೆ ಹಾಜರಾಗುವಂತೆ ನ್ಯಾಯಾಲಯ ಷರತ್ತುಗಳನ್ನು ವಿಧಿಸಿದೆ. ರಾಗಿಣಿ ಪರ ವಕೀಲರೇನು ಕೋರ್ಟ್ ಷರತ್ತನ್ನ ಪೂರೈಸೋದಕ್ಕೆ ರೆಡಿ ಇದ್ರು. ಆದ್ರೆ ಸಮಯಾವಕಾಶ ಇಲ್ಲದ ಕಾರಣ ಕೋರ್ಟ್ ಷರತ್ತು ಪೂರೈಸೋದಕ್ಕೆ ಆಗಿಲ್ಲ. ಹೀಗಾಗಿ ನಾಡಿದ್ದು ಜಾಮೀನು ಆದೇಶ ಪಡೆಯಲು ರಾಗಿಣಿ ಪರ ವಕೀಲರು ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದಾರೆ. ಕೋರ್ಟ್ ನೀಡಿದ್ದ ಷರತ್ತು ಪೂರೈಸಲಾಗದ ಕಾರಣ ಸೋಮವಾರದವರೆಗೂ ನಟಿ ರಾಗಿಣಿ ಜೈಲಲ್ಲೇ ಕಾಲಗಳೆಯಬೇಕು. ನಮಗೆ ಶ್ಯೂರಿಟಿನ ಇಂಪೋಸ್ ಮಾಡಿದ್ದಾರೆ, ಕಂಡೀಷನ್ಸ್ನ ಇಂಪೋಸ್ ಮಾಡಿದ್ದಾರೆ, ಅದನ್ನು ನಾವು ಫುಲ್ಫಿಲ್ ಮಾಡ್ತಾರೆ. ಇವತ್ತಿಲ್ಲ, ಬಿಕಾಸ್ ಆಫ್ ದ SOP ನಾವು ಇವತ್ತೇನು ಮಾಡೋಕ್ಕಾಗಲ್ಲ. ನಾವು ಇವತ್ತು ಕಂಪ್ಲೇಂಟ್ ಮಾಡೋದು ಮಂಡೇ ನಾವು ಪ್ರಯತ್ನ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಜಾಮೀನು ನೀಡಿ 3 ದಿನ ಆದ್ರೂ ತುಪ್ಪದ ಹುಡುಗಿಗೆ ಸೆರೆವಾಸ ತಪ್ತಾ ಇಲ್ಲ. ಮನೆಗೆ ಹೋಗೋದಕ್ಕೆ ಕಾಯ್ತಾ ಇರೋ ರಾಗಿಣಿ ಜೈಲಲ್ಲೇ ಕಣ್ಣೀರಿಡುವಂತಾಗಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ನಾಯಕ ಸಿದ್ದರಾಮಯ್ಯ ಸರ್ಕಾರಿ ನಿವಾಸದ ಮುಂದೆ ಇವತ್ತು ಡಿಶುಮ್. ಅರೆ ಇದೇನಪ್ಪಾ ಅಂತ ಕೇಳ್ತಾ ಇದ್ದೀರಾ? ಈ ಸ್ಟೋರಿ. ಟಗರು ಮನೆ ಮುಂದೆ ಡಿಶುಮ್. ಪಾರ್ಕಿಂಗ್ ವಿಷಯಕ್ಕೆ ತಳ್ಳಾಟ, ಗಲಾಟೆ. ತಗೋ ತಿನ್ನು ಅಂತ ಆಳಿಗೊಂದು ಏಟು ಅಂತ ಹಾಕಿದ್ದು. ಅಯ್ಯೋ ಮಕ್ಕಳ, ನನಗ್ ಹೊಡಿತೀರಾ ಅಂತ ಹೊಡೆಸ್ಕೊಂಡ ಭೂಪ ಸಹ ಎಗರಾಡಿದ್ದು. ಅಷ್ಟಕ್ಕೂ ಇದು ಯಾವುದೋ ಸಿನಿಮಾ ಶೂಟಿಂಗ್ ದೃಶ್ಯವಲ್ಲ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮನೆ ಮುಂದೆ ನಡೆದ ಪಾರ್ಕಿಂಗ್ ಗಲಾಟೆ. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರು ನಗರದ ಶಿವಾನಂದ ಸರ್ಕಲ್ ಬಳಿ ಇರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ದಂಡೆ ಆಗಮಿಸಿತ್ತು. ಈ ವೇಳೆ ಕಾರ್ಯಕರ್ತನೊಬ್ಬ ಮಾಜಿ ಸಿಎಂ ನಿವಾಸದೆದುರು ಮನೆಯ ಗೇಟ್ ಮುಂದೆ ತನ್ನ ಕಾರ್ ಪಾರ್ಕ್ ಮಾಡಿದ್ದಾನೆ. ಈ ವೇಳೆ ಆ ಮನೆ ಯಜಮಾನ ಮತ್ತು ಮನೆಯಲ್ಲಿ ಕೆಲಸ ಮಾಡುವ ಯುವಕನೊಬ್ಬ ಕಾರು ನಿಲ್ಲಿಸಿದ್ದು ಯಾರು ಅಂತ ಕೂಗಾಡಿದ್ದಾರೆ. ಈ ವೇಳೆ ಕಾರು ನಿಲ್ಲಿಸಿದ ಕಾರ್ಯಕರ್ತನೊಬ್ಬ ತಪ್ಪಾಗಿದೆ, ಗೊತ್ತಿಲ್ಲದೆ ಕಾರು ನಿಲ್ಲಿಸಿದ್ದು, ತೆಗೆಯುವೆ ಎಂದಿದ್ದಾನೆ. ಆದರೆ ಇದಕ್ಕೆ ಎದುರು ಮನೆಯವರು ಕಾರ್ಯಕರ್ತನ ಮೇಲೆ ರೇಗಾಡಿದ್ದಾರೆ. ಬಳಿಕ ಎದುರು ಮನೆಯ ಯಜಮಾನ ಸಿದ್ದರಾಮಯ್ಯನೇ ಬರ್ಲಿ ಅಂತ ಏಕವಚನದಲ್ಲೇ ಕೂಗಾಡಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಕಾರ್ಯಕರ್ತರು ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಅಲ್ಲದೆ ಅಡ್ಡ ಬಂದ ಮಹಿಳೆಗೂ ಥಳಿಸಿದ್ದಾರೆ.
ಹೈಗ್ರೌಂಡ್ ಪೊಲೀಸರು ಬಂದು ಪರಿಸ್ಥಿತಿ ಸುಧಾರಿಸಿದ್ರು. ನಂತರ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿಸ್ತೀವಿ ಅಂತ ಹೇಳಿ ಎದುರು ಮನೆಯವರನ್ನ ಸಮಾಧಾನ ಮಾಡಿದ್ರು. ಸಂಜಯ್ ಎಂ ಹುಣಸನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.